ಮಗು, ಹಣವನ್ನು ಎಚ್ಚರಿಕೆಯಿಂದ ಉಪಯೋಗಿಸು. ಹಣವನ್ನು ತಪ್ಪು ಎನ್ನುತ್ತಿಲ್ಲ, ಆದರೆ ಅದನ್ನು ಪ್ರೀತಿಯಿಂದ ನೋಡು ಹಾಗೂ ಗರ್ವದಿಂದ ಬಳಸಬೇಡ. ಹಣ ದೇವರು ಕೊಡುವ ಸಾಧನ. ಹಣವನ್ನು ಕೊಡುವವರು ಕೆಲಸದ ಮಾಲೀಕರು ಅಥವಾ ಗ್ರಾಹಕರೇ ಆಗಿರಬಹುದು, ಆದರೆ ಸತ್ಯವಾಗಿ ಅದು ದೇವರ ಅನುಗ್ರಹ. ನಾವು ಸತ್ಯ ಮಾರ್ಗದಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದಾಗ ದೇವರು ಹಣ ರೂಪದಲ್ಲಿ ಫಲವನ್ನು ಕೊಡುವನು. ಹಣವೇ ಜೀವನವಲ್ಲ, ಆದರೆ ಅದು ಜೀವನದ ಉಪಕರಣ. ಹಣವನ್ನು ದುರ್ಬಳಕೆ ಮಾಡಬಾರದು. ಹಣವಿದೆ ಅಂತ ಬೇರೆಯವರನ್ನು ಕೀಳಾಗಿ ನೋಡಬಾರದು. ಹಣದ ಜ್ಞಾನದೊಂದಿಗೆ ಇದ್ದರೆ ಅದು ಲಕ್ಷ್ಮಿಯಾಗುತ್ತದೆ. ಹಣ ಬಳಕೆ ಮಾಡುವ ಬುದ್ಧಿ ಇದ್ದರೆ ಅದು ನಮ್ಮ ಜೀವನದಲ್ಲಿ ಶುಭ ತರುತ್ತದೆ, ಆದರೆ ಅದನ್ನು ದುರ್ಬಳಕೆ ಮಾಡಿದರೆ ಅದು ದುರಂತಕ್ಕೆ ಕಾರಣವಾಗಬಹುದು. ಹಣ ಹೋದರೂ ಭಯಪಡುವ ಅಗತ್ಯವಿಲ್ಲ. ಜೀವನದಲ್ಲಿ ಏಳು ಬೀಳು ಸಹಜ. ಹಣ ಬಂದಾಗ ಗರ್ವಪಡಬೇಡ, ಹೋದಾಗ ದಿಗ್ಭ್ರಮೆಗೊಳಗಾಗಬೇಡ. ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂಬ ಧೈರ್ಯದಿಂದ ಇರು. ಒಬ್ಬ ವ್ಯಕ್ತಿ ನನ್ನ ಧ್ಯಾನ ಮಾಡುತ್ತಾ ಪ್ರತಿದಿನ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದ. ಅವನಿಗೆ ಒಂದು ದಿನ ಹಣದ ಸಮಸ್ಯೆ ಬರುತ್ತದೆ. ಆಗ ಆತ ನನ್ನ ಮೇಲೆ ನಂಬಿಕೆಯನ್ನು ಇಡುವುದನ್ನು ಬಿಡುವುದಿಲ್ಲ. ಹಣ ಬರುವ ಮಾರ್ಗವೇ ಬದಲಾಗುತ್ತದೆ. ಹೊಸ ಕೆಲಸ, ಸಹಾಯ, ಅವಕಾಶ ಎಲ್ಲವೂ ಅವರಿಂದ ಬರುತ್ತದೆ. ಹಣಕ್ಕೂ ಭಗವಂತನ ಅನುಗ್ರಹಕ್ಕೂ ನಂಟಿದೆ. ಆ ನಂಟೇ ಶ್ರದ್ಧೆ ಮತ್ತು ಸತ್ಯದಿಂದ ಬಲವಾಗುತ್ತದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.